ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ತೋಟದಲ್ಲಿ ಯಾರೋ ನೀನು? ನನ್ನ ತೋಟದಲ್ಲಿ ಏನ್ ಮಾಡ್ತಿದ್ಯಾ? ನಿಲ್ ಮಗನೇ, ನಿನಗೆ ಐತೆ. ಅಯ್ಯೋ ಬೇಡ ಅಂಕಲ್, ಬಿಟ್ಬಿಡಿ ಪ್ಲೀಸ್. ಯಾರು ಗುರು ಇವನು? ಮಧ್ಯಾಹ್ನ ಬಿಸಿಲಲ್ಲಿ ಒಂಟಿ ಇರಗಾಲ ತರ ಕುಣಿತಾವಣಿ. ಯಪ್ಪ, ಯಾರಾದ್ರೂ ಮಂತ್ರವಾದಿ ಕರೆಸ್ರಪ್ಪ, ದೆವ್ವ ಬಿಡದಂಗೆ ಆಡ್ತಾವಣಿ. ಓ ಹಲೋ ಅಂಕಲ್, ಪ್ಲೀಸ್ ಜರುಗಿಕೊಳ್ಳಿ. ನನ್ನ ಪ್ರೇಮ್ಗೆ ಅಡ್ಡಿ ಬರ್ತಾ ಇದ್ದೀರಾ? ನನ್ನ ಫಾಲೋವರ್ಸ್ ಕಾಯ್ತಾ ಇದ್ದಾರೆ. ಏನಪ್ಪ ಅಂದೆ? ಫಾಲೋವರ್ಸ? ಅದ್ಯಾರೋ ನಿನ್ನ ಫಾಲೋ ಮಾಡ್ಕೊಂಡು ಬರ್ತಾವ್ರೆ. ಕಳ್ಳರ ತಡಿ, ಪೊಲೀಸ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಅಂಕಲ್, ಪೊಲೀಸ್ ಅಲ್ಲ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್. ನಾನು ವಿಡಿಯೋ ಹಾಕಿದರೆ ಲಕ್ಷಾಂತರ ಜನ ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಲೈಕ್ ಕಾಮೆಂಟ್ ಅದರಿಂದ ನಿನಗೇನು ಸಿಗುತ್ತಾಯ? ಏನಾದರೂ 2 ಮುದ್ದೆ ರಾಗಿ ಸಿಗುತ್ತಾ? ಇಲ್ಲ 1 ಲೀಟರ್ ಹಾಲು ಸಿಗುತ್ತಾ? ಅಂಕಲ್, ನಿಮಗೆ ಇದೆಲ್ಲ ಅರ್ಥ ಆಗಲ್ಲ. ಈ ಡಿಜಿಟಲ್ ಜಗತ್ತಿನ ಬ್ರ್ಯಾಂಡ್ ವ್ಯಾಲ್ಯೂ ಮುಖ್ಯ. ಇಲ್ಲಿ ನೋಡಿ, ನಾನು ಒಂದು ಡೈಲಾಗ್ ಹೇಳ್ತೇನೆ, ನೀವು ಬ್ಯಾಕ್ಗ್ರೌಂಡ್ನಲ್ಲಿ ನಿಂತು ಜಸ್ಟ್ ತಲೆ ಆಡಿಸಿ, ವಿಡಿಯೋ ವೈರಲ್ ಆಗಿಬಿಡುತ್ತೆ. ಹೌದಾ? ಬರೀ ತಲೆ ಆಡಿಸ್ತೀನಿ ಸಾಕ? ಸರಿ, ಏನು ಹೇಳು, ಏನು ಮಾಡಬೇಕು? ನಾವು ಎಂಟ್ರಿ ಕೊಟ್ಟರೆ ಇತಿಹಾಸ, ನಾವು ಸೈಲೆಂಟ್ ಆಗಿದ್ರಿ ಕಾವ್ಯ. ಲೇ ಮಗನಿ, ನೀನು ಎಂಟ್ರಿ ಕೊಟ್ಟರೆ ಇತಿಹಾಸನೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ತೋಟದ ಬೆಳೆ ಹಾರಿಕೊಂಡು ಬಂದರೆ ಮಾತ್ರ ನಿನ್ನ ಬೆನ್ನು ಮೂಳೆ ಡ್ಯಾಮೇಜ್ ಮಾಡೋ ಹಾಗೆ ಹೊಡಿತೀನಿ ಕಣು. ಅಂಕಲ್, ಇದೇನು ಅಂಕಲ್, ರೌಡಿಸಮ್ ಮಾಡ್ತೀರಾ? ನನ್ನ ಸ್ಕ್ರಿಪ್ಟ್ ಹಾಳು ಮಾಡಿಬಿಟ್ರಿ. ಸ್ಕ್ರಿಪ್ಟ್ ಅಂತೆ ಸ್ಕ್ರಿಪ್ಟ್, ಕೈಲೊಂದು ಮೊಬೈಲ್ ಹಿಡ್ಕೊಂಡು ತರಲೆ ಮಾಡೋದಲ್ಲ ಕಣೋ ಜೀವನ. ಹೋಗಿ 4 ಗಿಡಕ್ಕೆ ನೀರು ಹಾಕು, ಪುಣ್ಯ ಬರುತ್ತೆ. ಶಟ್, ಇವತ್ತಿನ ಕಂಟೆಂಟ್ ಫ್ಲಾಪ್ ಆಯಿತು, ವ್ಯೂಸ್ ಸಿಗಲ್ಲ ಬ್ರೋ. ನಿಲ್ಲು ಮಗನಿ, ನಿನಗೆ ವ್ಯೂಸ್ ಬೇಕಾ? ವ್ಯೂಸ್ ತಗೋತೀಯ ವ್ಯೂಸ್? ಅಯ್ಯೋ ಅಮ್ಮೋ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಇವತ್ತು ನನ್ನ ಕೊನೆಯ ವಿಡಿಯೋ ಆಗಿಬಿಡುತ್ತೆ. ಕಾಪಾಡಿ ಕಾಪಾಡಿ.